Hello everyone, welcome back. In this session, we'll switch over to new topic called valuation of shares. Remember, whenever I say valuation of shares, I'm talking about valuation of equity shares, not the preference shares. There is a separate unit, a separate topic on the valuation of preference shares, but for our syllabus, we are going to study only valuation of equity shares. So as far as methods is concerned, we have three different methods. Number one is net assets method, then we have yield value method, and last one is fair value method. This fair value method is the simple average of these two methods, simple average of these two methods, net assets method and the yield value method. So in this video, we'll try to understand what is net assets method. So the practical approach or the basic idea behind this method is ಕಂಪನಿ ಇಸ್ ಗೋಯಿಂಗ್ ಟು ಲಿಕ್ವಿಡೇಟ್. ಸೊ ಕಂಪ್ನಿಯವ್ರು ಏನು ಮಾಡ್ತಿದ್ದಾರೆ, ಬಿಸ್ನೆಸ್ ಅನ್ನ ಕ್ಲೋಸ್ ಮಾಡ್ತಿದ್ದಾರೆ. ಸೊ ಕಂಪನಿ ಇಸ್ ಗೋಯಿಂಗ್ ಟು ಲಿಕ್ವಿಡೇಟ್. ಸೊ ಲಿಕ್ವಿಡೇಷನ್ ಅಲ್ಲಿ ಫಸ್ಟ್ ನಾವೇನ್ ಮಾಡ್ತೀವಿ, ಫಸ್ಟ್ ನಮ್ ಅಸೆಟ್ಸ್ ಅನ್ನೆಲ್ಲ ಸೇಲ್ ಮಾಡ್ತೀವಿ. ಅಸೆಟ್ಸ್ ಅನ್ನೆಲ್ಲ ಏನ್ ಮಾಡ್ತೀವಿ, ಸೇಲ್ ಮಾಡ್ತೀವಿ. ಸೊ ಫಸ್ಟ್ ವಿ ಆರ್ ಗೋಯಿಂಗ್ ಟು ಸೆಲ್ ಆಲ್ ದಿ ಅಸೆಟ್ಸ್ ಎಕ್ಸೆಪ್ಟ್ ಫಿಕ್ಟಿಷಿಯಸ್ ಅಸೆಟ್. ಫಿಕ್ಟಿಷಿಯಸ್ ಅಸೆಟ್ಸ್ ಒಂದು ಎಕ್ಸಾಂಪಲ್ ಅಂದ್ರೆ ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಶೇರ್ಸ್ ಆರ್ ದಿ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್, ಅದನ್ನೆಲ್ಲ ನಾವು ಸೇಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಎಕ್ಸೆಪ್ಟ್ ಫಿಕ್ಟಿಷಿಯಸ್ ಅಸೆಟ್ಸ್, ಫಿಕ್ಟಿಷಿಯಸ್ ಅಸೆಟ್ಸ್ ಎಲ್ಲ ಬರೋದಿಲ್ಲ, ಫಿಕ್ಟಿಷಿಯಸ್ ಅಸೆಟ್ಸ್. ಸೊ ಅದನ್ನೆಲ್ಲ ನಾವು ಸೇಲ್ ಮಾಡ್ಲಿಕ್ಕೆಲ್ಲ ಬರಲ್ಲ. ಜಸ್ಟ್ ಏನಾದ್ರೂ ಹೇಳಿ ಅದು ಕ್ಯಾಪಿಟಲೈಸ್ಡ್ ವ್ಯಾಲ್ಯೂ ಇನ್ ದಿ ಬ್ಯಾಲೆನ್ಸ್ ಶೀಟ್. ಸೊ ಏನ್ ಮಾಡುವ, ಅಸೆಟ್ಸ್ ಎಲ್ಲ ಸೇಲ್ ಮಾಡುವ. ಸೊ ವೆನ್ ಎವರ್ ಲಿಕ್ವಿಡೇಷನ್ ಹ್ಯಾಪನ್ಸ್, ಫಸ್ಟ್ ವಿ ಆರ್ ಗೋಯಿಂಗ್ ಟು ಸೆಲ್ ಅವರ್ ಅಸೆಟ್ಸ್ ಎಕ್ಸೆಪ್ಟ್ ಫಿಕ್ಟಿಷಿಯಸ್ ಅಸೆಟ್ಸ್. ದೆನ್ ಸೊ ನಮ್ಮ ಹತ್ರ ಇನಫ್ ಕ್ಯಾಶ್ ಜನರೇಟ್ ಆಯ್ತು. ನೆಕ್ಸ್ಟ್ ಏನ್ ಮಾಡ್ತೀರಿ, ಈಗ ಲೈಬಿಲಿಟೀಸ್ ಅನ್ನ ಪೇ ಮಾಡ್ತೀರಿ. ವಿ ಆರ್ ಗೋಯಿಂಗ್ ಟು ಪೇ ಆಫ್ ಆಲ್ ದಿ ಲೈಬಿಲಿಟೀಸ್ ಇನ್ಕ್ಲೂಡಿಂಗ್ ಪ್ರಿಫರೆನ್ಸ್ ಶೇರ್ಸ್. ಇನ್ಕ್ಲೂಡಿಂಗ್ ಯಾವುದು, ಪ್ರಿಫರೆನ್ಸ್ ಶೇರ್ಸ್. ಅವ್ರದ್ದೇನಾದ್ರೂ ಡಿವಿಡೆಂಡ್ ಅರಿಯರ್ ಏನಾದ್ರು ಇತ್ತು ಅಂದ್ರೆ ಅದು ನಾವೇನ್ ಮಾಡಬೇಕು, ಕೊಡಬೇಕು. ಸೊ ಫಸ್ಟ್ ಅಸೆಟ್ ಸೇಲ್ ಮಾಡುವ, ದೆನ್ ಏನ್ ಮಾಡುವ, ಲೈಬಿಲಿಟೀಸ್ ಪೇ ಆಫ್ ಮಾಡುವ. ಸೊ ಅಮೌಂಟ್ ಎಷ್ಟು ಉಳಿತಲ್ವಾ, ಆ ಅಮೌಂಟ್ ಅನ್ನ ಏನ್ ಮಾಡುವ, ಇದೇನಾಯ್ತು ನಮ್ಗೆ ನೆಟ್ ಅಸೆಟ್ ಸಿಕ್ತು, ನೆಟ್ ಅಸೆಟ್ ಸಿಕ್ತು. ಈ ಅಮೌಂಟ್ ಏನ್ ಮಾಡುವ, ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡಬಹುದು. ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡುವ. ವೆರಿ ಸಿಂಪಲ್. ಸೊ ಫಸ್ಟ್ ದ ಬೇಸಿಕ್ ಐಡಿಯಾ or basic logic behind this method is company is going to liquidate. The assumption is that company is going to liquidate. It is going to close down its business because of many reasons or a number of reasons. First, it is going to sell its assets. Then it is going to pay off its liabilities, including preference shares, and we are going to consider dividend in arrears as well. And afterwards, the amount is, and afterwards, whatever the amount is left, that amount is being distributed among the equity shareholders. So very simple. ಸೊ ಬೇಸಿಕ್ ಐಡಿಯಾ ಏನು ಈ ಮೆಥಡ್ ಇಂದು. ಸೊ ಕಂಪನಿ ಈಗ ಕ್ಲೋಸ್ ಡೌನ್ ಆಗ್ತಿದೆ, ಬಿಸ್ನೆಸ್ ಏನಾಗ್ತಿದೆ, ಕಂಪ್ಲೀಟ್ಲಿ ಮುಚ್ತಿದೆ. ಸೊ ಇವತ್ತಿನ ಡೇಟಿಗೆ ನಾವು ಕಂಪ್ನಿನ ಸೇಲ್ ಮಾಡಿದ್ರೆ, ಕಂಪನಿನ ನಾವು ಬಂದ್ ಮಾಡಿಬಿಟ್ರೆ, ನಮ್ ಶೇರ್ಸಿನ ವ್ಯಾಲ್ಯೂ ಎಷ್ಟು, ನಮ್ಮ ಶೇರ್ಸಿನ ಬೆಲೆ ಎಷ್ಟು, ಅದೇ ಏನ್ ಹೇಳ್ರಿ ಈ ಮೆಥಡ್ ನಮ್ಗೆ ಗೊತ್ತಾಗುತ್ತೆ. ಸೊ ಇದ್ರದ್ದು ನಮ್ದು ಆಕ್ಚುಲಿ ಇನ್ ಜನರಲ್ ಏನಾಗುತ್ತೆ, ನಾವು ಕಂಪ್ನಿಲಿ ಇನ್ವೆಸ್ಟ್ ಮಾಡಿದ್ರೆ ನಮ್ಗೆ ಎಷ್ಟು ಅರ್ನ್ ಬರುತ್ತೆ. ಸೊ ಆ ಮೆಥಡ್ ಏನಾಗುತ್ತೆ, ಈಲ್ಡ್ ವ್ಯಾಲ್ಯೂ ಮೆಥಡಿಗೆ ಹೋಗುತ್ತೆ. ಸೊ ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್ ಎಲ್ಲಾಗುತ್ತೆ ಈಲ್ಡ್ ವ್ಯಾಲ್ಯೂ ಮೆಥಡ್ ಅಲ್ಲಿ. ಸೊ ನೆಟ್ ಅಸೆಟ್ಸ್ ಮೆಥಡ್ ಅಲ್ಲಿ ಏನಾಗುತ್ತೆ, ಕಂಪನಿನ ಇವತ್ತಿನ ಡೇಟಿಗೆ ನಾವು ಕ್ಲೋಸ್ ಮಾಡ್ತಿದ್ವಿ. ವಿ ಆರ್ ಗೋಯಿಂಗ್ ಟು ಲಿಕ್ವಿಡೇಟ್ ಅವರ್ ಕಂಪನಿ ಅಂಡ್ ವಿ ಆರ್ ಗೋಯಿಂಗ್ ಟು ಸಿ ವಾಟ್ ಈಸ್ ದ ಎಕ್ಸಾಕ್ಟ್ ವ್ಯಾಲ್ಯೂ ಆಫ್ ದಿ ಈಕ್ವಿಟಿ ಶೇರ್ಸ್. ಸೊ ಇವತ್ತಿನ ಡೇಟಿಗೆ ನಮ್ದು ಕಂಪನಿನ ಬಂದ್ ಮಾಡಿದ್ರೆ ಆಕ್ಚುಯಲ್ ವ್ಯಾಲ್ಯೂ, ವಿ ಆರ್ ನಾಟ್ ಟಾಕಿಂಗ್ ಅಬೌಟ್ ದಿ ಮಾರ್ಕೆಟ್ ವ್ಯಾಲ್ಯೂ. ಮಾರ್ಕೆಟ್ ವ್ಯಾಲ್ಯೂ ಡಿಫ್ರೆಂಟ್. ನೀವು ಸ್ಟಾಕ್ ಎಕ್ಸ್ಚೇಂಜ್ ಎಲ್ಲ ನೀವು ಶೇರ್ಸ್ ಅನ್ನ ಲಿಸ್ಟ್ ಮಾಡ್ತೀರಿ, ಲಿಸ್ಟಿಂಗ್ ಆಫ್ ಶೇರ್ಸ್ ನೀವು ಕಲ್ತೀವಿ. ಸೊ ಆ ವ್ಯಾಲ್ಯೂ ನಾವು ಮಾತಾಡ್ತಿಲ್ಲ. ನಾವು ವಿ ಆರ್ ಪ್ರಾಕ್ಟಿಕಲಿ ನಮ್ ಬಿಸ್ನೆಸ್ ಕ್ಲೋಸ್ ಮಾಡುವ, ಮಾರ್ಕೆಟ್ ಅಲ್ಲಿ ನಮ್ದು ಅಸೆಟ್ಸ್ ಎಲ್ಲ ಸೇಲ್ ಮಾಡಿ, ಲೈಬಿಲಿಟೀಸ್ ಎಲ್ಲ ಪೇ ಆಫ್ ಮಾಡುವ, ಪ್ರಿಫರೆನ್ಸ್ ಶೇರ್ಸ್ ಕ್ಯಾಪಿಟಲ್ ಕೊಡುವ, ಅಲ್ಟಿಮೇಟ್ಲಿ ಎಷ್ಟು ಬ್ಯಾಲೆನ್ಸ್ ಉಳಿತಲ್ವಾ ಆ ಅಮೌಂಟ್ ಎಷ್ಟು ಹೇಳೋದು ನಾವು ಈ ಮೆಥಡ್ ಅಲ್ಲಿ ನೋಡ್ತೀವಿ. ಸೊ ಇದರ ಅಪೋಸಿಟ್ ಮೆಥಡ್ ಯಾವುದು, ಈಲ್ಡ್ ವ್ಯಾಲ್ಯೂ ಮೆಥಡ್. So as to understand in detail, let's solve problem number 1. The following is the balance sheet of Y Company Limited as on 31st March 2014. So ನಮ್ಗೆ ಏನ್ ಮಾಡಿದ್ದಾರೆ, Y Company ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ. ಡೇಟ್ ಯಾವುದು, 31st March 2014. ಸೊ ಬ್ಯಾಲೆನ್ಸ್ ಶೀಟ್ ನಮ್ದು ಇಂಪಾರ್ಟೆಂಟ್ ಅಂದ್ರೆ ಲೈಕ್ ಎಸ್ ನಮ್ ಶೇರ್ ಕ್ಯಾಪಿಟಲ್ ಅಲ್ಲಿ ಸ್ಟ್ರಕ್ಚರ್ ಹೇಗಿದೆ ಹೇಳಿ. ಸೊ ನಮ್ಗೆ ಎಲ್ಲಿ ಗೊತ್ತಾಗುತ್ತೆ, ನೋಟ್ಸ್ ಟು ಬ್ಯಾಲೆನ್ಸ್ ಶೀಟ್. ನೋಟ್ಸ್ ಟು ಬ್ಯಾಲೆನ್ಸ್ ಶೀಟ್ ಯಾವ್ದು ಕೊಟ್ಟಿದ್ದಾರೆ, ಶೇರ್ ಕ್ಯಾಪಿಟಲ್ 50,000 ಈಕ್ವಿಟಿ ಶೇರ್ಸ್ ಎಷ್ಟು ಹೇಳಿದ್ದಾರೆ, 50,000 equity shares of rupees 10 each. Of rupees 10 each fully paid. So ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಎಷ್ಟಿದೆ ಹೇಳ್ರಿ, 50,000 ಇದೆ. ಫೈನ್. ಸೊ ನಮಗೆ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಕೊಡ್ಲಿಲ್ಲ ಅಂದ್ರೆ ನಮ್ಮ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಕನ್ಸಿಡರ್ ಮಾಡೋ ಕ್ವಶನ್ ರೈಸ್ ಆಗುದಿಲ್ಲ. ಸೊ ನೆಕ್ಸ್ಟ್ ಯಾವ್ದಿದೆ, ರಿಸರ್ವ್ಸ್ ಅಂಡ್ ಸರ್ಪ್ಲಸ್. ಸಿ ಇದೆಲ್ಲ ಈಕ್ವಿಟಿಗೆ ಹೋಗುತ್ತೆ, ರಿಸರ್ವ್ಸ್ ಅಂಡ್ ಸರ್ಪ್ಲಸ್. ಸೊ ನೀವು ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ವಿ ಆರ್ ಲೀಸ್ಟ್ ಬಾದರ್ಡ್. ಸುಮ್ಮನೆ ಏನ್ ಮಾಡುವ, ನಾವು ನೋಟ್ ನಂಬರ್ 2 ನ ಇಗ್ನೋರ್ ಮಾಡ್ಬಿಡುವ. ಅದರ್ ಇನ್ಫಾರ್ಮೇಶನ್, ದ ಗುಡ್ ವಿಲ್ ಆಫ್ ದಿ ಕಂಪನಿ ಈಸ್ ಇಂಡಿಪೆಂಡೆಂಟ್ಲಿ ವ್ಯಾಲ್ಯೂಡ್ ಅಟ್ rupees 1 lakh.
ಸೊ ಇಂಟ್ಯಾಂಜಿಬಲ್ ಅಸೆಟ್ಸ್ ಅನ್ನು ನಾವು ಕನ್ಸಿಡರ್ ಮಾಡಬೇಕು. ಯಾವಾಗ ನೆಟ್ ಅಸೆಟ್ಸ್ ಮೆಥಡ್ ಅಲ್ಲಿ ಏನ್ ಮಾಡ್ತೀರಿ, ಇಂಟ್ಯಾಂಜಿಬಲ್ ಅಸೆಟ್ಸ್ ಅನ್ನ ನೀವು ಕನ್ಸಿಡರ್ ಮಾಡಬೇಕು. ನೀವು ಇವತ್ತಿಗೆ ಸೇಲ್ ಮಾಡ್ತೀರಂದ್ರೆ ಅವ್ರು ಎಕ್ಸ್ಟ್ರಾ ಅಮೌಂಟ್ ಕೊಡ್ತಿದ್ದಾರೆ, ಎಸ್. ಸೊ ನಮ್ಗೆ ಏನಾಗಬೇಕು, ಅಸೆಟ್ ಸೇಲ್ ಮಾಡಬೇಕು. ಸೇಲ್ ಮಾಡಿದ ನಂತರ ಏನಾಗಬೇಕು, ಕ್ಯಾಶ್ ಜನರೇಟ್ ಆಗಬೇಕು. ಸೊ ಗುಡ್ ವಿಲ್ ಅನ್ನು ನೀವು ಕನ್ಸಿಡರ್ ಮಾಡೇ ಮಾಡ್ತೀರಿ, ಬಟ್ ನಾಟ್ ಫಿಕ್ಟಿಷಿಯಸ್ ಅಸೆಟ್ಸ್. ಫಿಕ್ಟಿಷಿಯಸ್ ಗುಡ್ ವಿಲ್ ಹೇಳೋದು ಫಿಕ್ಟಿಷಿಯಸ್ ಅಸೆಟ್ ಅಲ್ಲ. ಗುಡ್ ವಿಲ್ ಹೇಳೋದೇನು, ಇಂಟ್ಯಾಂಜಿಬಲ್ ಅಸೆಟ್. ಸೊ ಗುಡ್ ವಿಲ್ ಕನ್ಸಿಡರ್ ಮಾಡುವ rupees 1 lakh. ನೆಕ್ಸ್ಟ್ ದೇ ಆರ್ ಸೇಮ್ the other fixed assets were valued at rupees 4,30,000. Fine. Next ಏನು ಹೇಳ್ತಿದ್ದಾರೆ, there is a contingent liability of of rupees 20,000 which has now become payable by the company. ಅದು liability, contingent liability ಇದೆ, ಪೇ ಮಾಡ್ಲಿಕ್ಕೆ ಹೇಳ್ತಿದ್ದಾರೆ, ಪೇ ಮಾಡುವ. ಫೈನ್. Compute the value of each equity share of the company under the net assets method. So fine. So ಏನು ಹೇಳ್ತಿದ್ದಾರೆ, equity share ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ತಾರೆ ಯಾವ ಮೆಥಡ್ ಅಲ್ಲಿ, ನೆಟ್ ಅಸೆಟ್ಸ್ ಮೆಥಡ್. ಸೊ ಫಸ್ಟ್ ಏನ್ ಮಾಡುವ, ಅಸೆಟ್ಸ್ ಅನ್ನೆಲ್ಲ ಸೇಲ್ ಮಾಡುವ. ಸೊ ಫಸ್ಟ್ ಇನ್ಫಾರ್ಮೇಶನ್ ಯಾವ್ದು ಕೊಟ್ಟಿದ್ದಾರೆ, ಗುಡ್ ವಿಲ್ ಇನ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ ಏನ್ ಮಾಡುವ, ಅದರ್ ಇನ್ಫಾರ್ಮೇಶನ್ ಫಸ್ಟ್ ಕನ್ಸಿಡರ್ ಮಾಡುವ. ನೆಕ್ಸ್ಟ್ ಯಾವ್ದಾದ್ರು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಉಳಿತು ಅಂದ್ರೆ ಆ ಅಮೌಂಟ್ ಅನ್ನು ತಗೊಳ್ಳುವ. ಸೊ ಫಸ್ಟ್ ಯಾವ್ದು ಹೇಳ್ತಿದ್ದಾರೆ, ಗುಡ್ ವಿಲ್ ಅನ್ನು ಕೊಟ್ಟಿದ್ದಾರೆ. ಸೊ ರಿಯಲೈಸೇಬಲ್ ವ್ಯಾಲ್ಯೂ ಯಾವ್ದು ತಗೊಳ್ಳುವ, ರಿಯಲೈಸೇಬಲ್ ವ್ಯಾಲ್ಯೂ, ರಿಯಲೈಸೇಬಲ್ value of the assets. So first one ಯಾವ್ದು ಕೊಟ್ಟಿದ್ದಾರೆ, goodwill. goodwill amount ಅವರೇ ಕೊಟ್ಟಿದ್ದಾರೆ, rupees 1 lakh. ನೆಕ್ಸ್ಟ್ ಯಾವ್ದು ಕೊಟ್ಟಿದ್ದಾರೆ, other fixed assets, other fixed assets. ಫೈನ್. ಅಮೌಂಟ್ ಎಷ್ಟಿದೆ, 4,30,000. ನೆಕ್ಸ್ಟ್ ಏನ್ ಹೇಳ್ತಿದ್ದಾರೆ, ನೆಕ್ಸ್ಟ್ ಅವ್ರು ಕೊಟ್ಟಿದ್ದ ಇನ್ಫಾರ್ಮೇಶನ್ ಯಾವ್ದು ಅಂದ್ರೆ, ದರ್ ಈಸ್ ಅ ಕಂಟಿಂಜೆಂಟ್ ಲೈಬಿಲಿಟಿ. ಪೇಮೆಂಟ್ ಅಲ್ಲಿ ಏನ್ ಮಾಡುವ, ಕಡೆಗೆ ಮಾಡುವ. ಸೊ ಫಸ್ಟ್ ಏನ್ ಮಾಡುವ, ನಮ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇದ್ದಿದ್ದ ಅಮೌಂಟ್ಸ್ ಎಲ್ಲ, ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇದ್ದಿದ್ದ ಅಸೆಟ್ಸ್ ಅನ್ನೆಲ್ಲ ಸೇಲ್ ಮಾಡುವ. ಸೊ ಅವ್ರು ಕೊಟ್ಟಿದ್ದು ಯಾವುದು, ಈ ಗುಡ್ ವಿಲ್ ಕೊಟ್ಟಿದ್ದಾರೆ, ಅದೇ ಅಮೌಂಟ್ ನಾವು ತಗೊಳ್ಳುವ. ನೆಕ್ಸ್ಟ್ ಯಾವ್ದಿತ್ತು ನಮ್ಮ ಹತ್ರ, ಅದರ್ ಫಿಕ್ಸ್ಡ್ ಅಸೆಟ್ಸ್. ಓಕೆ, ಅದರ್ ಫಿಕ್ಸ್ಡ್ ಅಸೆಟ್ಸ್ ಆಗೋಯ್ತು, ಗುಡ್ ವಿಲ್ ಆಯ್ತು, ಅದರ್ ಫಿಕ್ಸ್ಡ್ ಅಸೆಟ್ಸ್ ಆಯ್ತು. ನೆಕ್ಸ್ಟ್ ಮತ್ತೆ ಯಾವ್ದಾದ್ರು ಅಸೆಟ್ಸ್ ಉಳಿದಿದೆಯಾ, ಎಸ್, ಎರಡು ಅಸೆಟ್ ಕಾಣ್ತಿದೆ ನಮಗೆ. ಫಸ್ಟ್ ಒನ್ ಯಾವುದು, ಕರೆಂಟ್ ಅಸೆಟ್ಸ್ ಮತ್ತೆ ಕ್ಯಾಶ್ ಅಟ್ ಬ್ಯಾಂಕ್. ಸೊ ಆ ಅಸೆಟ್ ಏನ್ ಮಾಡುವ, ನಾವು ಈಗ ಸೇಲ್ ಮಾಡುವ. ಸೊ ನೆಕ್ಸ್ಟ್ ನಾವು ತಗೊಳ್ಳುವ ಕರೆಂಟ್ ಅಸೆಟ್ಸ್. ಕರೆಂಟ್ ಅಸೆಟ್ಸ್, ಕರೆಂಟ್ ಅಸೆಟ್ಸ್ ಅಮೌಂಟ್ ಎಷ್ಟಿದೆ, 2,50,000. ಲಾಸ್ಟ್ ಅಸೆಟ್ ನಮ್ಮ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕಾಣ್ತಿರೋದು ಅದು ಕ್ಯಾಶ್ ಅಟ್ ಬ್ಯಾಂಕ್. ಕ್ಯಾಶ್ ಅಟ್ ಬ್ಯಾಂಕ್ ಅಮೌಂಟ್ ಎಷ್ಟಿದೆ, rupees 40,000. rupees 40,000. So total 1 lakh plus 4,30,000 plus 2,50,000. The last one is 40,000. So 8,20,000. So total ಎಷ್ಟಾಯ್ತು, 8,20,000. ಸೊ ನಮ್ಮ ಹತ್ರ ಕ್ಯಾಶ್ ಸುಮಾರು ಜನರೇಟ್ ಆಯ್ತು. ಈಗ ಏನ್ ಮಾಡುವ, ಲೈಬಿಲಿಟೀಸ್ ಎಲ್ಲ ಪೇ ಮಾಡುವ. ಲೆಸ್ liabilities, outside liabilities, outside liabilities. ಸೊ ಈ ಲೈಬಿಲಿಟೀಸ್ ಅಲ್ಲಿ, ಸೊ ಎಸ್ ಫಸ್ಟ್ ಅವ್ರು ಕೊಟ್ಟಿದ್ದ ಇನ್ಫಾರ್ಮೇಶನ್ ತಗೊಳ್ರಿ. ಯಾವ್ದು ಹೇಳ್ತಿದ್ದಾರೆ, ಕಂಟಿಂಜೆಂಟ್ ಲೈಬಿಲಿಟೀಸ್. ಆಕ್ಚುಲಿ ನಿಮ್ದು ಹೈರಾರ್ಕಿಯಲ್ಲಿ ಏನಾಗಬೇಕು, ಕಂಟಿಂಜೆಂಟ್ ಲೈಬಿಲಿಟಿ ಎಲ್ಲ ಕಡೆಗೆ ಬರಬೇಕು. ಸೊ ಫಸ್ಟ್ ಏನ್ ಮಾಡೋ, ಲೈಬಿಲಿಟೀಸ್ ಪೇ ಆಫ್ ಮಾಡೋದೇ ಫಸ್ಟ್ ಏನ್ ಮಾಡೋ, ಬ್ಯಾಲೆನ್ಸ್ ಶೀಟ್ ಅಲ್ಲೇ ನೋಡ್ತಾ ಬರುವ. ಸೊ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಏನ್ ಮಾಡ್ತಿದ್ದಾರೆ, ಯಾವ್ದು ಕೊಟ್ಟಿದ್ದಾರೆ, ನೋಟ್ ನಂಬರ್ 2 ನಂತರ ಕೊಟ್ಟಿದ್ದಾರೆ ನೋಡ್ರಿ. ಆಫ್ಟರ್ ನೋಟ್ ನಂಬರ್ 2 ಕೊಟ್ಟಿದ್ದಾರೆ ಯಾವುದು, 10% ಲಾಂಗ್ ಟರ್ಮ್ ಲೋನ್ ಅಂದ್ರೆ ಡಿಬೆಂಚರ್ಸ್ ಅಂತ ಹೇಳ್ತಿದ್ದಾರೆ. 10% ಲಾಂಗ್ ಟರ್ಮ್ ಲೋನ್. ಸೊ ಎಷ್ಟಿದೆ ಲಾಂಗ್ ಟರ್ಮ್ ಲೋನು, rupees 1,20,000. 1,20,000. ನೆಕ್ಸ್ಟ್ ಯಾವ್ದಿದೆ, ಕರೆಂಟ್ ಲೈಬಿಲಿಟೀಸ್. ಕರೆಂಟ್ ಲೈಬಿಲಿಟೀಸ್, ಕರೆಂಟ್ ಲೈಬಿಲಿಟೀಸ್ ಎಷ್ಟಿದೆ, rupees 80,000. ನಾ ಒನ್ ಮೋರ್ ಲೈಬಿಲಿಟಿ ಯಾವುದು, ಕಂಟಿಂಜೆಂಟ್ ಲೈಬಿಲಿಟಿ. ಕಂಟಿಂಜೆಂಟ್ ಲೈಬಿಲಿಟಿ, ಕಂಟಿಂಜೆಂಟ್ ಲೈಬಿಲಿಟಿ ಎಷ್ಟಿದೆ, rupees 20,000. rupees 20,000. ಸೊ 8,20,000 minus 1,20,000 minus 80,000 minus 20,000. ಸೊ ಅಮೌಂಟ್ ಅವೈಲೇಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಎಷ್ಟಾಯ್ತು, rupees 6 lakh. ಇದೇನಿದು, ನೆಟ್ ಅಸೆಟ್ಸ್. ನೆಟ್ ಅಸೆಟ್ಸ್ ಅವೈಲೇಬಲ್ ಫಾರ್ ಈಕ್ವಿಟಿ ಶೇರ್ ಹೋಲ್ಡರ್ಸ್. ಇದೊಂದು ಶೇರ್ ವ್ಯಾಲ್ಯೂ ಅಲ್ಲ, ಇದೇನಿದು
ಅಸೆಟ್ಸ್ ಅವೈಲೇಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್. ಫಾರ್ಮುಲಾ ಈಗ ನಮ್ದು ವ್ಯಾಲ್ಯೂ ಆಫ್ ಈಕ್ವಿಟಿ ಶೇರ್ಸ್. ವ್ಯಾಲ್ಯೂ ಆಫ್ ಈಕ್ವಿಟಿ ಶೇರ್ ಹೇಗೆ ಫೈಂಡ್ ಔಟ್ ಮಾಡ್ತೀರಿ? ವ್ಯಾಲ್ಯೂ ಆಫ್ ಈಕ್ವಿಟಿ ಶೇರ್. ಸೊ ಸಿಂಪಲ್ ಫಾರ್ಮುಲಾ ಏನು? ನೆಟ್ ಅಸೆಟ್ಸ್ ಅವೈಲೇಬಲ್ ಫಾರ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್. ನಂಬರ್ ಆಫ್ ಈಕ್ವಿಟಿ ಶೇರ್ಸ್. ಈಗ ನೆಟ್ ಅಸೆಟ್ಸ್ ಅವೈಲೇಬಲ್ ಎಷ್ಟಿದೆ? ₹6 lakh ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್. ಸೊ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಎಲ್ಲಿ ಕೊಡ್ತಾರೆ? ನೋಟ್ಸ್ ಟು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕೊಡ್ತಾರೆ. ನೋಟ್ಸ್ ಟು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಎಷ್ಟಿದೆ ನಂಬರ್ ಆಫ್ ಈಕ್ವಿಟಿ ಶೇರ್ಸ್? ಎಷ್ಟಿದೆ ನಂಬರ್ ಆಫ್ ಶೇರ್ಸ್? 50,000. ಸೊ ಡಿವೈಡೆಡ್ ಬೈ 50,000. So 512. So ₹12 per share. ₹12 per share is our value of equity shares. Simple. Basic principle under this method is, first we are going to sell our all the assets. So first ಏನ್ ಮಾಡುವ? ಎಲ್ಲ ಅಸೆಟ್ಸ್ ಅನ್ನ ಸೇಲ್ ಮಾಡುವ. ನೆಕ್ಸ್ಟ್ ಏನ್ ಮಾಡುವ? ಎಲ್ಲ ಲೈಬಿಲಿಟೀಸ್ ಪೇ ಮಾಡುವ, ಇನ್ಕ್ಲೂಡಿಂಗ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಆರ್ ಪ್ರಿಫರೆನ್ಸ್ ಶೇರ್ ಹೋಲ್ಡಿಂಗ್. ಸೊ ಅವ್ರಿಗೆ ಮೇ ಬಿ ಡಿವಿಡೆಂಡ್ ಏನಾದ್ರು ಅರಿಯರ್ ಅಲ್ಲಿ ಇತ್ತು ಅಂದ್ರೆ ಅದನ್ನು ನಾವೇನ್ ಮಾಡುವ? ಪೇ ಮಾಡುವ. ಅಲ್ಟಿಮೇಟ್ಲಿ ಅಮೌಂಟ್ ಏನಾಗುತ್ತೆ? ಒಂದು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಸಿಗುತ್ತೆ. ಆ ಅಮೌಂಟ್ ಏನ್ ಮಾಡುವ? ಅವರಿಗೆ ಕೊಟ್ಬಿಡುವ. ಹೀಗೆ ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್. ಸೊ ಅದು ಅಲ್ಟಿಮೇಟ್ಲಿ ಏನಾಯ್ತು? ನಮಗೆ ವ್ಯಾಲ್ಯೂ ಆಫ್ ಪರ್ ಶೇರ್ ಸಿಕ್ತು. ವೆರಿ ಸಿಂಪಲ್. ಸೊ ನಿಮ್ದು ಗುಡ್ ವಿಲ್ ಹೇಳೋದು ಇಂಟ್ಯಾಂಜಿಬಲ್ ಅಸೆಟ್. ರಿಮೆಂಬರ್, ಇಂಟ್ಯಾಂಜಿಬಲ್ ಅಸೆಟ್ ಗೊತ್ತಿದೆ, ಬಟ್ ಸಮ್ಟೈಮ್ಸ್ ಏನಾಗುತ್ತೆ ನಮ್ದು ಫಿಕ್ಟಿಷಿಯಸ್ ಅಸೆಟ್ ಕನ್ಸಿಡರ್ ಮಾಡ್ತಿರ್ತಾರೆ. ಈಗ ಫಿಕ್ಟಿಷಿಯಸ್ ಅಸೆಟ್ಸ್ ಅಂದ್ರೆ ಏನು? ಸೊ ನಿಮ್ದು ಎಕ್ಸಾಂಪಲ್ ಅಂದ್ರೆ ಅದು ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಶೇರ್ಸ್. ಈಗ ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಶೇರ್ಸ್ ಅನ್ನು ನೀವು ಹೇಗೆ ಸೇಲ್ ಮಾಡ್ತೀರಿ? ಇಟ್ ಇಸ್ ನಾಟ್ ಪಾಸಿಬಲ್. ದೇ ಆರ್ ದಿ ಕ್ಯಾಪಿಟಲೈಸ್ಡ್ ವ್ಯಾಲ್ಯೂ. ಏನು ಹೇಳೋದು? ಕ್ಯಾಪಿಟಲೈಸ್ಡ್ ವ್ಯಾಲ್ಯೂ. ಸೊ ಓವರ್ ದಿ ಪೀರಿಯಡ್ ಆಫ್ ಟೈಮ್ ಆಕ್ಚುಲಿ ನೀವೇನು ಮಾಡ್ಬೋದು? ಅದನ್ನ ಕಡಿಮೆ ಮಾಡ್ತಾ ಬರ್ಬೋದು. ಸೊ ಅದರಲ್ಲಿ ಏನಾಗಿದೆ? ನಮ್ಮ ಪ್ರೊವಿಷನ್ ಕೊಟ್ಟಿದ್ದಾರೆ. ಸೊ ನೀವು ಈಗ ಬ್ಯಾಲೆನ್ಸ್ ಶೀಟಲ್ಲಿ ತೋರಿಸ್ರಿ ಅಮೌಂಟನ್ನು ಅಸೆಟ್ ಹೇಳಿ, ಬಟ್ ಓವರ್ ದಿ ಪೀರಿಯಡ್ ಸೊ ನಿಮ್ಮ ಪ್ರಾಫಿಟ್ ಅರ್ನ್ ಆಯಿತು ಅಂದ್ರೆ ಏನು ಮಾಡ್ತೀರಿ? ರೈಟ್ ಆಫ್ ಮಾಡ್ತಾ ಬರ್ರಿ. ಸೊ ಅಮೌಂಟೈಸೇಷನ್ ಆಫ್ ಏನಾಗುತ್ತೆ? ನೀವು ಅಸೆಟ್ಸ್ ಎಲ್ಲ ಕೇಳಿರ್ತೀರಿ. ಆ ಕಾನ್ಸೆಪ್ಟಿಗೆ ಏನಾಗುತ್ತೆ? ಅದು ಹೋಗುತ್ತೆ. ಫಿಕ್ಟಿಷಿಯಸ್ ಅಸೆಟ್, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಅದೆಲ್ಲ ಫಿಕ್ಟಿಷಿಯಸ್ ಅಸೆಟ್. ಸೊ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಎಲ್ಲ ನೀವು ಹೇಗೆ ಸೇಲ್ ಮಾಡ್ತೀರಿ? ಇಟ್ ಇಸ್ ನಾಟ್ ಪಾಸಿಬಲ್ ಟು ಸೇಲ್. ಸೊ ಅದೆಲ್ಲ ಏನಾಯ್ತು? ಆ ಫಿಕ್ಟಿಷಿಯಸ್ ಅಸೆಟ್ ಮತ್ತೆ ಈ ಗುಡ್ ವಿಲ್ ಬೇರೆ ಬೇರೆ ಸೆಪರೇಟ್ ಇದೆ. ಸೊ ಇಂಟೆಂಜಿಬಲ್ ಅಸೆಟ್ ಏನು ಮಾಡುವ? ನಾವು ಸೇಲ್ ಮಾಡುವ. ಅದು ಸೇಲ್ ಮಾಡಿದ್ರೆ ನಮ್ಗೆ ವ್ಯಾಲ್ಯೂ ಸಿಗ್ತಾ ಇದೆ. ಸೊ ನಮ್ಗೆ ಏನಾಗಬೇಕು? ಈ ಮೆಥಡಲ್ಲಿ ಬಿಸ್ನೆಸ್ ಕ್ಲೋಸ್ ಡೌನ್ ಆಗ್ತಿದೆ, ಬಿಸ್ನೆಸ್ ಏನಾಗ್ತಿದೆ? ಮುಚ್ತಿದೆ. ನೀವು ಕಂಪ್ಲೀಟ್ಲಿ ಏನು ಮಾಡ್ತಿದ್ದೀರಿ? ಶಟ್ ಡೌನ್ ಮಾಡ್ತೀರಿ. ಸೊ ಕಂಪನಿ ಇಸ್ ಗೋಯಿಂಗ್ ಟು ಲಿಕ್ವಿಡೇಟ್. ಸೊ ಲಿಕ್ವಿಡೇಷನ್ ಅಂದ್ರೆ ಫಸ್ಟ್ ಏನು ಮಾಡುವ? ಎಲ್ಲ ಅಸೆಟ್ಸ್ ಸೇಲ್ ಮಾಡುವ. ಆಫ್ಟರ್ವರ್ಡ್ಸ್ ಏನು ಮಾಡುವ? ಲೈಬಿಲಿಟೀಸ್ ಪೇ ಮಾಡುವ. ಅಲ್ಟಿಮೇಟ್ಲಿ ಆ ಅಮೌಂಟ್ ಏನು ಮಾಡುವ? ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡುವ. I hope it is clear. We'll be solving more number of problems in the upcoming videos. Until then, take good care. It's a bye for now. Thank you.